ಈಗಾಗಲೇ ಡಿಕೆಶಿ ಆಪ್ತ ಶಿವಗಂಗಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರೇ ಮೊದಲಿದ್ದ ಅವರೇ ಮೊದಲು ಮುಖ್ಯಮಂತ್ರಿ ಆಗಬೇಕು ಅಂತ ರೀತಿಯಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾವೇನು ಹೇಳ್ತೀರಾ ಸರ್? ಸಚಿವರ ಮತ್ತೆ 3 ಬೈ ಎಲೆಕ್ಷನ್ಗಳನ್ನು ಕೂಡ ಡಿಕೆಶಿ ಅವರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ನೋಡಿ, ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ. ಬೀದಿಯಲ್ಲೆಲ್ಲ ಮಾತಾಡ್ತಾರೆ ಮಂತ್ರಿಗಳೆಲ್ಲ. ಯಾವನ್ರೆ ಡಿ.ಕೆ. ಶಿವಕುಮಾರ್ ಆಸ್ತಿ ಕೇಳಿದ್ದೀರಾ ನಾವು ಅಂತ ರಾಜ್ಯದ ಅಧ್ಯಕ್ಷರಿಗೆ ಆವಾಜ್ ಆಗ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷರಿಗೆ ರಾಜಣ್ಣ ಆವಾಜ್ ಆಗ್ತಾ ಇದ್ದಾರೆ. ಪರಮೇಶ್ವರು ನಾವು ನಮ್ಮ ಊಟ ಅದೇನು ಹೇಳ್ತಾರ, ಅದೇನೋ ಪಾರ್ಟಿ ಇದು ಎಣ್ಣೆ ನಂದು ಊಟ ನಂದು ಅಂತ ಹೇಳಿ ನಡೀತಾ ಇದೆಯಲ್ಲ, ಅದಕ್ಕೆ ನೀವ್ಯಾರು ಕೇಳಕ್ಕೆ ಅಂತೇಳಿ ದಲಿತರ ಕಾರ್ಡನ್ನು ಉಪಯೋಗ ಮಾಡಿದ್ದಾರೆ. ಅಂದರೆ ಈ ಕಾಂಗ್ರೆಸ್ ಅಲ್ಲಿ ಇವತ್ತು ಸಿದ್ದರಾಮಯ್ಯನವರು 2.5 ವರ್ಷ ಅಂತ ತೀರ್ಮಾನ ಆಗಿರೋವಂಥದ್ದು ಈಗ ಜಗಜ್ಜಾಹಿರಾತು ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗ ಡಿ.ಕೆ. ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ಆ ಒದ್ದು ಕಿತ್ಕೊಂತೀನಿ ಅನ್ನೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್. ಪನಿಷ್ಮೆಂಟು ನೀನು ಹೇಳ್ದಲ್ಲ, ಕಿತ್ಕೊಂಡು ನೋಡೋಣ, ನೀನು ನಿನಗೆ ತಾಕತ್ತಿದ್ರೆ ಒದ್ದು ಕಿತ್ಕೋ ಅಂತೇಳಿ ಇವ್ರ ಗ್ಯಾಂಗು ಯಾರು ಸಿದ್ದರಾಮಯ್ಯ ಅಂಡ್ ಪಟಾಲಂ ಅವರು ಇವ್ರಿಗೆ ಆವಾಜ್ ಕೊಡ್ತಾ ಇದ್ದಾರೆ. ನೋಡೋಣ ಡಿ.ಕೆ. ಪವರ್ ಏನು ಅನ್ನೋದು. ಒದ್ದು ಕಿತ್ಕೊಂತಾರ ಇಲ್ಲ ಸರೆಂಡರ್ ಆತಾರ ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.